ಹಾಯ್ ಫ್ರೆಂಡ್ಸ್. ಒಂದು ವೇಳೆ ನಾವಿರೋಂಥ ಈ ಬೆಂಗಳೂರು ಅಥವಾ ಕರ್ನಾಟಕ, ಈ ಇಂಡಿಯಾ ಅಥವಾ ಈ ಪ್ರಪಂಚನೇ ಮುಳುಗೋಗುವಂಥ ಪ್ರವಾಹ ಬರ್ಬೋದು. ಬಂದಾಗ ನಾವೆಷ್ಟು ತಯಾರಾಗಿರ್ತೀವಿ, ಅಥವಾ ಈಗಿರುವಂಥ ಎ ಐ ಟೆಕ್ನಾಲಜಿ ಅಥವಾ ಬೇರೆ ಯಾವುದೇ ಟೆಕ್ನಾಲಜಿ ಯೂಸ್ ಮಾಡಿ ಆ, ಮನುಷ್ಯ ಬದುಕಕ್ಕಾಗತ್ತಾ, ಅಥವಾ ಹೊಸ ಪ್ರಪಂಚಕ್ಕೆ ಮೊದಲೇ ಏನಾರ ಪ್ಲ್ಯಾನ್ ಮಾಡಿ ಕಟ್ಕೊಳಕ್ಕಾಗತ್ತಾ, ಅಥವಾ ಈ ಪ್ರಕೃತಿನೇ ಸೋಲಿಸಿ ಪ್ರವಾಹನ ತಡೆಯೋಕ್ಕಾಗತ್ತಾ, ಇನ್ ಕೇಸ್ ಬಂದರೆ ಜನಸಾಮಾನ್ಯರ ಗತಿ ಏನು ಅಂತ ಯೋಚನೆ ಮಾಡಿ ತೆಗೆದಿರೋಂಥ ಫಿಲಮ್ಮೇ ದ ಗ್ರೇಟ್ ಫ್ಲಡ್. ಈ ಫಿಲಮ್ನ ಇವತ್ತು ನಾವು ರಿವ್ಯೂ ಮಾಡೋಣ. ವೆಲ್ಕಮ್ ಟು ಕರ್ಣಂ ಟಾಕೀಸ್. ಸೊ ಈ ಫಿಲಮ್ ಬಂದು ಕೊರಿಯನ್ ಬೇಸ್ಡ್ ಕೊರಿಯನ್ ಲ್ಯಾಂಗ್ವೇಜಲ್ಲಿ ತೆಗೆದಿರೋಂಥ ಮೂವಿ ಗ್ರೇಟ್ ಫ್ಲಡ್ಸ್. ಇದನ್ನು ಡೈರೆಕ್ಟ್ ಮಾಡಿರೋದು ಕಿಮ್ ಬ್ಯಾಂಗ್ ಹೋ. ಇವರು ಹಿಂದೆ ತುಂಬಾನೇ ಒಂದೆರಡು ಫಿಲಮ್ಗಳನ್ನ ಮಾಡಿದ್ದಾರೆ. ಬಟ್ ಅವರಲ್ಲಿ ದ ಬೆಸ್ಟ್ ಮೂವಿ, ತುಂಬಾನೇ ಫೇಮಸ್ ಆದಂಥ ಮೂವಿ ಇದು. ಸೊ ಈ ಮೂವಿಲಿ ಒಬ್ಬಳು ತಾಯಿ ಮತ್ತೆ ಮಗ 30 ಸ್ಟೋರೇಜ್ ಬಿಲ್ಡಿಂಗ್ ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಸೀನ್ ಸ್ಟಾರ್ಟ್ ಆಗದೆ ತಾಯಿ ನಿದ್ದೆ ಮಾಡ್ತಿರ್ತಾಳೆ, ಮಗ ಖುಷಿಯಾಗಿ ಕುಣಿತಾ ಇರ್ತಾನೆ, ಅಮ್ಮ ಅಮ್ಮ ಸ್ವಿಮ್ಮಿಂಗ್ ಪೂಲ್ ಮನೆ ಒಳಗೆ ಬಂದ್ಬಿಟ್ಟಿದೆ, ಬಾ ಇಬ್ರು ಸ್ವಿಮ್ ಮಾಡೋಣ ಅಂತ. ಅದನ್ನು ಕೇಳಿ ಅವಳಿಗೆ ಎಚ್ಚರ ಆಗಿ ನೋಡ್ತಾಳೆ. ಮನೆ ಒಳಗೆ ನೀರು ಬರ್ತಾ ಇರುತ್ತೆ. ಅವರೆರಡು 3rd ಫ್ಲೋರ್ 4th ಫ್ಲೋರಲ್ಲೂ ಇರ್ತಾರೆ. ಅಂತ ಮನೆಯೊಳಗೆ ನೀರು ಬರ್ತಾ ಇದೆಯಲ್ಲ ಹೇಗೆ ಅಂತ ಹೊರಗಡೆ ನೋಡ್ತಾಳೆ. ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆ ಬಂದು ಪ್ರವಾಹ ಥರ ಊರೆಲ್ಲ ಮುಳುಗ್ತಾ ಇರುತ್ತೆ, ಕಾರುಗಳೆಲ್ಲ ತೇಲ್ಕೊಂಡು ಹೋಗ್ತಾ ಇರುತ್ತೆ, ಕೆಲವರು ಮನುಷ್ಯರೆಲ್ಲ ತೇಲ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಅವಳು ಇಮಿಡಿಯೇಟ್ ಆಗಿ ಏನೇನು ಸಾಮಾನು ಬೇಕೋ ತಗೊಂಡು ಮಗನ್ನ ಕರ್ಕೊಂಡು ಹೈಯರ್ ಫ್ಲೋರ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಒಂದು ಸುನಾಮಿಯಷ್ಟು ಬಿಲ್ಡಿಂಗ್ ಅಷ್ಟೇ ಎತ್ತರದೊಂದು ನೀರು ಬಂದು ಅಪ್ಪಳಿಸಿ ಅಮ್ಮ ಮಗ ಇಬ್ಬರನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಬಂದು ಒಂದು ಕಂಪ್ಲೀಟ್ ಡಿಸಾಸ್ಟರ್ ಬೇಸ್ಡ್ ಮೂವಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ. ಈ ಕೊಚ್ಕೊಂಡು ಹೋಗ್ತಾ ಇದ್ದಂಥ ಅಮ್ಮ ಮಗನ್ನ ಹೀಜೋ ಅನ್ನೋನು ಒಬ್ಬ ಯುನೈಟೆಡ್ ನೇಷನ್ಸ್ ಏಜೆಂಟ್ ಬಂದ್ಬಿಟ್ಟು ಕಾಪಾಡ್ತಾನೆ. ಅವರಿಬ್ಬರನ್ನು ಕಾಪಾಡಿ ಅವ್ನು ಹೇಳ್ತಾನೆ, ಆಲ್ರೆಡಿ ನೀರು 10ನೇ ಫ್ಲೋರ್ ತನಕ ಬರ್ತಾ ಇದೆ, ಅಂದರೆ ಆಲ್ರೆಡಿ ಅವ್ರು ಬೇರೆ ಫ್ಲೋರ್ಗೆ ಹೈಯರ್ ಫ್ಲೋರ್ಗೆ ಹೋಗ್ತಾ ಇರ್ತಾರೆ. 10ನೇ ಫ್ಲೋರ್ ತನಕ ಮುಳುಗೋಗಿದೆ, ಇನ್ನು 20 ಫ್ಲೋರ್ ಮುಳುಗೋದಕ್ಕೆ ತುಂಬ ಹೊತ್ತಿಲ್ಲ. ಇದು ಆ್ಯಕ್ಚುಲಿ ಬಂದು ಬರೀ ಮಳೆಯಿಂದಾದಂಥ ಪ್ರವಾಹ ಅಲ್ಲ. ಒಂದು ಆಸ್ಟ್ರಾಯ್ಡ್ ಬಂದು ಸೌತ್ ಪೋಲ್ನಲ್ಲಿ ಅಪ್ಪಳಿಸಿರೋದ್ರಿಂದ ಅಲ್ಲಿರೋ ಅಷ್ಟು ಐಸ್ ಮೆಲ್ಟ್ ಆಗೋಗಿ ಸಮುದ್ರದಲ್ಲಿ ನೀರು ಜಾಸ್ತಿ ಆಗೋಗಿದೆ. ಈಗ ನಾವು ಆದಷ್ಟು ಬೇಗ ಟೆರೇಸ್ಗೆ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ ಬರುತ್ತೆ, ಅಲ್ಲಿಂದ ನಿಮ್ಮನ್ನ ಪಿಕ್ ಮಾಡಿಕೊಂಡು ನಾವು ಸೇಫೆಸ್ಟ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ, ನೀವು ನನ್ನ ಜೊತೆ ಬರಲೇಬೇಕು ಅಂತ ಹೇಳ್ತಾನೆ. ಇವಳೊಬ್ಳನ್ನ ಮಾತ್ರ ಅವ್ನು ಸೇವ್ ಮಾಡೋಕ್ಕೆ ಯಾಕೆ ಬರ್ತಾನೆ, ಬೇರೆ ಎಲ್ಲರನ್ನೂ ಯಾಕೆ ಬರಲ್ಲ ಅಂತ ಕೇಳಿದ್ರೆ, ಇವಳೊಬ್ಳು ಎ ಐ ರಿಸರ್ಚರ್. ಇವಳು ಮತ್ತು ಇವಳು ಇನ್ನೊಂದು ಟೀಮ್ ಮ್ಯಾನೇಜರ್, ಟೀಮ್ ಲೀಡರು ಇಬ್ಬರು ಸೇರಿ ಒಂದು ಎ ಐ ಟೆಕ್ನಾಲಜಿನ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಇವಳು ಟೀಮ್ ಮ್ಯಾನೇಜರು ಆಲ್ರೆಡಿ ಅವ್ರ ಕೈಗೆ ಸಿಗ್ದಂಗೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಈಗ ಇವಳೊಬ್ಳೇ ಬದುಕಿರ್ತಾಳೆ ಅವಳ ಟೀಮಿಂದ, ಅದಕ್ಕೆ ಇವಳನ್ನ ಬದುಕಿಸೋದು ಅವ್ರಿಗೆ ಅನಿವಾರ್ಯ ಆಗಿರುತ್ತೆ. ಸೊ ಹೀಗಿರುವಾಗ ಕತೆ ಹೋಗ್ತಾ ಹೋಗ್ತಾ ನಾನು ಅನ್ಕೊಂಡೆ ಇದು ಅಮ್ಮ ಮಗನ ಸೇವ್ ಮಾಡುವಂಥ ಒಂದು ಒಳ್ಳೆ ಸೆಂಟಿಮೆಂಟಲ್ ಡಿಸಾಸ್ಟರ್ ಮೂವಿ. ಹಿಂದೆ 2012 ಅಂತ ಬಂದಿತ್ತಲ್ಲ, ಆ ಥರ ಇವರಿಬ್ಬರು ಹೆಂಗೆ ಬದುಕ್ತಾರೆ, ಹೆಂಗೆ ತಪ್ಪಿಸ್ಕೋತಾರೆ ಅಂತ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೆ. VFX ಎಲ್ಲ ಏನೋ ಸಖತ್ತಾಗಿತ್ತು ಮೂವಿ. ಆದರೆ ತುಂಬ ಡಿಸಪಾಯಿಂಟಿಂಗ್ ಆಗಿ ಇದು ಬಂದು ಬೇರೆದೇ ಜನರ್ ಮೂವಿ ಆಗ್ಬಿಡುತ್ತೆ. ಒಂಥರ ಟೈಮ್ ಲೂಪು, ಪದೇ ಪದೇ ಇವಳು ಸಾಯ್ತಾ ಇರ್ತಾಳೆ ಮತ್ತೆ ಬರ್ತಾ ಇರ್ತಾಳೆ. ಕತೆ ರಿವೀಲ್ ಆಗ್ಬಿಡ್ತು ಇಲ್ಲಿನೇ. ಸೊ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಆ ಮಗನ್ನ ಹೆಂಗೆ ಕಾಪಾಡ್ಕೋತಾಳೆ, ಇವ್ರು ಯಾಕೆ ಟೈಮ್ ಲೂಪಲ್ಲಿ ಸಿಕ್ಕಾಕೊಂಡಿದ್ರು, ಇವಳು ಎ ಐ ಟೂಲ್ ಯೂಸ್ ಮಾಡ್ತಾರ, ಮುಂದೆ ಮುಳುಗೋಗ್ತಾ ಇರೋಂಥ ಭೂಮಿನ ಸೇವ್ ಮಾಡೋಕ್ಕಾಗತ್ತಾ, ಮುಳುಗೋಗ್ತಾ ಇರೋಂಥ ಸಂಪೂರ್ಣ ಮನುಷ್ಯ ಜಾತಿನ ಮತ್ತೆ ಹುಟ್ಟಾಕಕ್ಕಾಗತ್ತಾ, ಇದೆಲ್ಲದಕ್ಕೂ ನಿಧಾನಕ್ಕೆ ಕ್ವಶನ್ಗೆ ಆನ್ಸರ್ ಹೇಳ್ತಾ 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 ಹೋಗ್ತಾರೆ. ಸೊ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇ ಬೇರೆ, ಆದರೆ ಮೂವಿ ಆಗಿದ್ದೇ ಬೇರೆ. ಸೊ ಇಟ್ ವಾಸ್ ಲೈಕ್ ಎ ವೆರಿ ಗುಡ್ ಟ್ವಿಸ್ಟ್. ಒಂದು ಕಡೆ ಇಷ್ಟನೂ ಆಯಿತು, ಒಂದು ಕಡೆ ಡಿಸಪಾಯಿಂಟ್ ಕೂಡ ಆಯಿತು. ಬಟ್ ಫಿಲಮ್ ಎಲ್ಲ ಮುಗಿದ್ಮೇಲೆ ತಲೆಯಲ್ಲಿ ಯೋಚನೆ ಮಾಡೋ ಥರ ಒಂದು ಕ್ವಶನ್ನು, ಹೌದಲ್ವಾ ಹಿಂಗೂ ಆಗ್ಬೋದು ಫ್ಯೂಚರಲ್ಲಿ, ಈ ಥರ ಒಂದು ದಿವಸ ಪ್ರಳಯ ಬಂದರೆ ಆರ್ ವಿ ರೆಡಿ? ಸೊ ಇವ್ರಿಗೇನಂದರೆ ಇದರೊಳಗೆ ಸೈಂಟಿಸ್ಟ್ಗಳಿಗೆಲ್ಲ ಗೊತ್ತಾಗಿರುತ್ತೆ ಮೊದಲೇನೆ ಈ ಥರ ಆಗುತ್ತೆ, ಜನಗಳೆಲ್ಲ ಸತ್ತೇ ಸಾಯ್ತಾರೆ, ಬೇರೆ ದಾರಿನೇ ಇಲ್ಲ ಅಂತ. ಸೊ ಹಾಗಾಗಿ ಅವರು ಎಲ್ಲರನ್ನೂ ಉಳ್ಸೋಕ್ಕಾಗದೆ ಹೋದ್ರು. ಅಟ್ಲೀಸ್ಟ್ ಏನು ಮಾಡ್ಬೋದು ಫ್ಯೂಚರಲ್ಲಿ ಮತ್ತೆ ಜನ ಭೂಮಿ ಮೇಲೆ ಬರೋಕ್ಕೆ ಬೆಳೆಯೋಕ್ಕೆ ಅನ್ನೋದಕ್ಕೆ ಅವ್ರದ್ದು ಥಾಟ್ ಪ್ರೋಸೆಸ್ ಮಾಡಿ ಎ ಐ ಟೀಮ್ನ ಸೆಟಪ್ ಮಾಡಿರ್ತಾರೆ. ಸೊ ಅದು ಅವಳಿಗೆ ಗೊತ್ತಿರೋದಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಅವಳು ಹೇಗೆ ಇದನ್ನೆಲ್ಲ ದಾಟಿ ಮುಂದೆ ಬರ್ತಾರೆ, ಮತ್ತೆ ಮನುಷ್ಯ ಭೂಮಿ ಮೇಲೆ ಜೀವನ ನಡೆಸ್ತಾನ, ಆಮೇಲೆ ಇದ್ರೊಳಗಿನ್ನ ಕತೆ ತೆರಿತಾ ಹೋಗುತ್ತೆ. ಅವರು ಗ್ರೌಂಡ್ ಫ್ಲೋರಿಂದ 30th ಫ್ಲೋರ್ ಒಳಗಡೆ ಹೋಗ್ಬೇಕಾರೆ ಕೆಲವು ಜನಗಳು
ಆ, ಸಾವನ್ನ ಅಕ್ಸೆಪ್ಟ್ ಮಾಡ್ತಾರೆ ನೀರು ಬರೋದು ನೋಡಿ. ಕೆಲವರು ಕಷ್ಟಪಡ್ತಾ ಇರ್ತಾರೆ ಹೋಗ್ಬೇಕು ಅಂತ. ಇನ್ನು ಅದರೊಳಗಡೆಗೂ ಕೆಲವರು ಕಳ್ಳರುಗಳು ಅಪಾರ್ಟ್ಮೆಂಟ್ ಎಲ್ಲ ಖಾಲಿಯಾಗಿದೆ ಅಂತ ಕಳ್ತನ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಎಲ್ಲ ಫೈಟ್ ಮಾಡಬೇಕಾಗುತ್ತೆ. ಕೆಲವು ಟ್ವಿಸ್ಟ್ ಟರ್ನ್ಸ್ ಚೆನ್ನಾಗಿದೆ. ಬಟ್ ನೀವೇನಾರ ಇದೊಂದು ಒಳ್ಳೆ ಡಿಸಾಸ್ಟರ್ ಮೂವಿ 2012 ಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಕೂತ್ರೆ ಡಿಸಪಾಯಿಂಟ್ ಆಗ್ಬಿಡ್ತೀರಾ. ಬಟ್ ಇದನ್ನ ಬೇರೆ ಆ್ಯಂಗಲಲ್ಲೇ ನೋಡ್ಕೊತಾ ಹೋದರೆ ತುಂಬಾನೇ ಇಷ್ಟ ಆಗುತ್ತೆ. ಮೂವಿ ಫುಲ್ಲು ವಿ ಎಫ್ ಎಕ್ಸ್ ತುಂಬ ಚೆನ್ನಾಗಿದೆ. ಕೆಲವು ಕಡೆ ಸ್ವಲ್ಪ ಡೂಪ್ ಅಂತ ಗೊತ್ತಾಗ್ಬಿಡುತ್ತೆ, ಬಟ್ ಆದ್ರೂ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಥರನೂ ಒಂದು ಕತೆ ಬರೆದು ಈ ಥರನೂ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡ್ಬೋದು ಅನ್ನೋದು ನಿಜವಾಗ್ಲೂ ಒಂದು ಒಳ್ಳೆ ಚಾಲೆಂಜಿಂಗ್ ಆಗೇ ಇತ್ತು. ನನಗೂ ತುಂಬ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಆ್ಯಕ್ಟರ್ಸ್ಗಳು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಹಿಂಟ್ ಕೊಡ್ತಾ ಹೋಗ್ತಾರೆ ಕ್ಲೈಮ್ಯಾಕ್ಸ್ಗೆ, ನಮ್ಗೆ ಅದು ಅರ್ಥ ಆಗಲ್ಲ ಇದೇನಂತ ಕನ್ಫ್ಯೂಷನ್ ಆಗುತ್ತೆ. ಬಟ್ ಫಿಲಮ್ ಎಲ್ಲ ಮುಗಿದ್ಮೇಲೆ ನಮಗೆ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಸಿಗುತ್ತೆ. ಎಲ್ಲೂ ಲೂಪ್ ಹೋಲ್ಸ್ ಏನಿಲ್ಲ. ನಂಗೆ ತುಂಬ ಇಷ್ಟ ಆಯಿತು ಮೂವಿ. ಇನ್ನೊಂದು ಸತಿ ನೋಡ್ಬೋದು ಆ್ಯಕ್ಚುಲಿ ವಿ ಎಫ್ ಎಕ್ಸ್ಗೆ ಅಥವಾ ಅಲ್ಲಿರೋ ಸೆಂಟಿಮೆಂಟ್ಸ್ಗೆಲ್ಲ. ಸೊ ದ ಗ್ರೇಟ್ ಫ್ಲಡ್ ಒಂದು ಸತಿ ನೋಡೋಕ್ಕಂತೂ ಮೋಸನೇ ಇಲ್ಲ. ಸೊ ನಾನು ಆ್ಯಕ್ಚುಲಿ ಇದಕ್ಕೆ 5 ಸ್ಟಾರ್ ಕೊಟ್ಟಿಲ್ಲ, 4 ಸ್ಟಾರ್ ಕೊಟ್ಟೆ. ಯಾಕೆಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ಬೇರೆ ಥರ, ಅದಾಗಿದ್ದೇ ಬೇರೆ ಥರ. ಕೆಲವು ಕಡೆ ಸ್ವಲ್ಪ ಲ್ಯಾಗ್ ಅನಿಸುತ್ತೆ, ಯಾಕಂದರೆ ರಿಪಿಟೇಷನ್, ಟೈಮ್ ಲೂಪ್ ಮತ್ತೆ 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 ಮತ್ತೆ. ಬಟ್ ಎಲ್ಲದಕ್ಕೂ ಕೊನೆಯಲ್ಲಿ ಆನ್ಸರ್ ಕೊಡ್ತಾರೆ. ಸೊ ಹಿಂಗೆ ಹೇಳ್ಬಿಟ್ಟು ನಾನು ಈ ರಿವ್ಯೂ ಪಾರ್ಟ್ ಇಲ್ಲಿಗೆ ಮುಗಿಸ್ತೀನಿ. ಇನ್ ಕೇಸ್ ನಿಮಗೆ ಸ್ಟೋರಿ ಅರ್ಥ ಆಗಿಲ್ಲ, ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡಿ ಅಂದರೆ ನಾನು ಖಂಡಿತ ಮಾಡ್ತೀನಿ. ಸೊ ಯಾಕೆಂದರೆ ನನಗೆ ಸ್ಟೋರಿ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ರೀಸೆಂಟಾಗಿ ನಾನು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ, ಇನ್ನೂ ಎಷ್ಟು ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಡಿಸಪಾಯಿಂಟ್ ಆಗಬಾರ್ದಲ್ವಾ ಸ್ಟೋರಿ ಹೇಳಿಬಿಟ್ಟು, ಹಾಗಾಗಿ ನಾನು ಸ್ಟೋರಿ ಹೇಳೋದ. ಬಟ್ ಒನ್ ಟೈಮ್ ಇಟ್ಸ್ ರಿಯಲಿ ಎ ಗುಡ್ ವಾಚ್ ಮೂವಿ. ನೋಡಿ, ಕ್ಲೈಮ್ಯಾಕ್ಸ್ ತನಕ ಪೇಷನ್ಸಿಂದ ಇಟ್ಕೊಂಡು ನೋಡಿದ್ರೆ ಎಲ್ಲ ಕ್ವಶನ್ಗೂ ಆನ್ಸರ್ ಸಿಗುತ್ತೆ. ಅದು ಮುಗಿದ ಮೇಲೆ ನಮಗೆ ಯೋಚನೆ ಮಾಡುವಂಥ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ. ಹೌದು, ಈ ಥರನೂ ಆದರೆ ಏನು ಮಾಡ್ಬೋದು, ಹೇಗೆಲ್ಲ ಜನ ಬದುಕ್ಬೋದು ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಹೇಳಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಚಾನಲ್ ನೋಡ್ತಾ ಇರಿ, ಹೀಗೆ ಪ್ರೋತ್ಸಾಹ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಯಾವ್ದಾರ ಮೂವಿನ ನಾವು ರಿವ್ಯೂ ಮಾಡಬೇಕು ಅಂತಂದರೆ, ಅಥವಾ ನಿಮಗೆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿ ಅಂದ್ರೂ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು. ಬಾಯ್ ಬಾಯ್.